ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದರ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕೊಲೆಗೆ ಕಾರಣ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಶಾಸಕ ಬೈರತಿ ಬಸವರಾಜ್ ಮೇಲೂ ಕೂಡ ಎಫ್ಐಆರ್ ಆಗಿದೆ. ಸಾಕ್ಷಿಗಳ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಕೆಜಿಹಳ್ಳಿ ಎಸಿಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆಯಂತೆ. ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಲಾಗ್ತಾ ಇದೆ. ಕೊಲೆಗೆ ಕಾರಣ ಏನು ಅನ್ನೋದನ್ನ ಈಗಲೇ ನಾವು ರಿವೀಲ್ ಮಾಡೋಕ್ಕಾಗಲ್ಲ, ಕಾರಣ ಪ್ರಕರಣದ ತನಿಖೆ ಇನ್ನೂ ಕೂಡ ನಡೀತಾ ಇದೆ ಎನ್ನುವಂತಹ ವಿಚಾರವನ್ನ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸಹಜವಾಗಿ ಒಂದು ಸ್ಪಷ್ಟ ಮಾಹಿತಿ ಅವರಿಂದಲೇ. ಶಾಸಕರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಬಟ್ ಶಾಸಕರ ಪಾತ್ರ ಏನು, ಅವರ ಇನ್ವಾಲ್ವ್ಮೆಂಟ್ ಏನು ಈ ಪ್ರಕರಣದಲ್ಲಿ, ಆ ಬಗ್ಗೆ ತನಿಖೆ ಆಗಬೇಕಾಗಿದೆ ಅಂತ ಹೇಳಿದ್ದಾರೆ. ಅವರು ಬೇರೆ ಕಡೆ ತಂಡದ ಹೋಗಿದ್ದಾರೆ ಕೆಲವು ಮಾಹಿತಿ ಇದೆ. ಅದಾದ್ಮೇಲೆ ನಾವು ತನಿಖೆ ಮಾಡ್ತೇವೆ. ಇದರಲ್ಲಿ ಮುಖ್ಯವಾಗಿ ಅರೆಸ್ಟ್ಗಿಂತ ಯಾಕಾಗಿದೆ, ಯಾರ ಜೊತೆ ಶಾಮೀಲಾಗ, ಡೈರೆಕ್ಟ್ ಇಂಡೈರೆಕ್ಟ್ ಯಾರು, ಎಲ್ಲರ ಬಗ್ಗೆ ಕುಲಕುತ್ತಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಆಗ್ತದೆ. ಈವರೆಗೆ ಏನಾದರೂ ಅರೆಸ್ಟ್ ಆಗಿದೆ ಸರ್, ನಾವು ಕೆಲವರು ಕ್ವೆಶನ್ ಮಾಡ್ತಾ ಇದ್ವಿ. FIR ಅಲ್ಲಿ ಫಸ್ಟ್ ಏನು ಇನ್ಫಾರ್ಮೇಷನ್ ಬಂದಿದೆ ಆಧಾರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೇಸಲ್ಲಿ ಏನೇನು ಎವಿಡೆನ್ಸಸ್ ಬರ್ತದೆ ಆಧಾರ ಮೇಲೆ ನಾವು ಅದು ಮುಂದೆ ನಾವು ನಮ್ಮ ಕೆಲಸ ಮಾಡ್ತೀವಿ. ಏನು ನೋಟಿಸ್ ಮಾಡೋದು ಅಥವಾ ವಿಚಾರಣೆ ಕರೆಯೋದು ಏನಾದ್ರು ನಡೆದಿದೆ ಮಾಡ್ತಾರೆ. ಈಗ ನಾವು ಯಾಕಂದರೆ ಸ್ವಲ್ಪ ಸೀರಿಯಸ್ ಗಂಭೀರವಾಗಿ ACP